ಸ್ವಲ್ಪ ಸುಬ್ಬಣ್ಣ, ಎಲ್ಲರೂ ಕೂಡ ನಮಸ್ಕಾರ. ಈ ವರ್ಷದ SSLC ಮತ್ತು PUC ಪರೀಕ್ಷೆ ವಿಚಾರ ಬಹು ಚರ್ಚಿತ ವಿಚಾರ ಇದು. ಕಳೆದ ವರ್ಷ ಒಂದು ಬೇರೆ ಸವಾಲನ್ನು ನಾವು ಎದುರಿಸಿದ್ವು. ಆ ಸವಾಲನ್ನು ಎದುರಿಸಿ ನಾವು 2ನೇ PUC ಮತ್ತು SSLC ಪರೀಕ್ಷೆನ ಬಹಳ ಯಶಸ್ವಿಯಾಗಿ ನಾವು ಎದುರಿಸಿದ್ವು. ನಾವು ಈ ವರ್ಷ ಒಂದು ವಿಭಿನ್ನವಾದ ಒಂದು ಪರಿಸ್ಥಿತಿ, ಕೋವಿಡ್ 2ನೇ ಅಲೆಯ ಹಿನ್ನೆಲೆಯಲ್ಲಿ SSLC ಪರೀಕ್ಷೆ PUC ಪರೀಕ್ಷೆ ಮಾಡಬೇಕೋ ಬೇಡವೋ, ಮಾಡಿ ಅನ್ನೋದು ಮಾಡಲೇಬೇಕು ಅನ್ನೋದು ಒಂದು ವರ್ಗ, ಮಾಡಲೇಬಾರ್ದು ಅನ್ನೋದು ಒಂದು ವರ್ಗ. ಆ ವಿಚಾರದಲ್ಲಿ ನಾನು ನಮ್ಮ ರಾಜ್ಯದ ಎಲ್ಲ ಹಿಂದಿನ ಶಿಕ್ಷಣ ಸಚಿವರು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಕರ್ನಾಟಕದ ಕೆಲವು ಹಿರಿಯ ಮಾಧ್ಯಮ ಮಿತ್ರರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆನ ಸಂಗ್ರಹಿಸಿದ್ದೀನಿ. ನಮ್ಮ ವಿಧಾನ ಪರಿಷತ್ ಸದಸ್ಯರ ಹತ್ರ ಮಾತಾಡಿದ್ದೀನಿ. ರಾಜ್ಯದ ಎಲ್ಲ DDPI BOಗಳ ಮೂಲಕ ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದೀವಿ. ಅನೇಕ ಕಡೆ ಫೋನ್ ಇನ್ ಕಾರ್ಯಕ್ರಮ ಮಾಡಿ ತಾಲೂಕುಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೂಡ ಅವರು ಕೇಳುವ ಒಂದು ಪ್ರಕ್ರಿಯೆ ನಡೆದಿದೆ. ಈ ವರ್ಷ ಕೂಡ ನಾವು SSLC ಮತ್ತು PUC ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಮತ್ತೊಂದು ಸಲ ಅದನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ಕಳೆದ 4 ದಿನಗಳಿಂದ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಸುಮಾರು 3 ಸುತ್ತಿನ ಚರ್ಚೆ ಮಾಡಿದ್ದೀನಿ ನಾನು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷ ಕಾರ್ಯ ಮಾಡ್ಕೊಂಡು ಬರ್ತಾ ಇರುವ ಕೆಲವು ಪ್ರಮುಖರ ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವೊಂದಷ್ಟು ನಿಷ್ಕರ್ಷೆಗೆ ನಾವು ಬಂದಿದ್ದೀವಿ. ಈ ನಿರ್ಧಾರ ಎಲ್ಲರೂ ಕೂಡ ಸಮಾಧಾನನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಹಳ ಕ್ಲೀನ್ ಡಿವೈಡ್ ಆಗೋಗ್ಬಿಟ್ಟಿದೆ. ಬೇಡ ಅನ್ನೋದು ಒಂದು ವರ್ಗ ಆದರೆ ಬೇಕೇ ಬೇಕು ಅನ್ನೋದು ಒಂದು ವರ್ಗ. ಸೊ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಅಸಮಾಧಾನ, ಟೀಕೆ, ಟಿಪ್ಪಣಿ ಇದು ಬಹಳ ಸಹಜ ಆಗುತ್ತೆ. ಆದರೂ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಇವೆರಡರನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಕ್ರಮ ತಗೋಬಹುದು ಅಂತ ತುಂಬ ವಿಸ್ತೃತವಾಗಿ ನಾವು ಚಿಂತನೆ ನಡೆಸಿದ್ದೀವಿ. ಬ್ರೈನ್ ಸ್ಟಾರ್ಮಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಈಗ ಮೊದಲನೇದು ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ದ್ವಿತೀಯ PUC ಪರೀಕ್ಷೆಗಳನ್ನ ಈಗ ಮಾಡದೇ ಇರೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ.
ನಾನು ಹೇಳ್ತೀನಿ ರೀ, ಪ್ಲೀಸ್ ನಾನು ಮುಂದುವರಿಸ್ತೀನಿ, ನಾನು ಫುಲ್ ಸ್ಟಾಪ್ ಅಲ್ಲ ಅದು. ಈ ವರ್ಷದ ದ್ವಿತೀಯ PUC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೇನೆ ಅವ್ರನ್ನ ಯಾವ ರೀತಿ ನಾವು ಗ್ರೇಡಿಂಗ್ ಕೊಡ್ಬೋದು, ಅವರ ಕಲಿಕಾ ಮಟ್ಟವನ್ನು ಯಾವ ರೀತಿ ಅಸೆಸ್ ಮಾಡ್ಬೋದು ಅನ್ನೋದು ಕೂಡ ಭಾಳ ಯೋಚನೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಕೆಲವು ರಾಜ್ಯಗಳಲ್ಲಿ ಸೆಕೆಂಡ್ PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಆ ರಾಜ್ಯಗಳ PUC ಮುಖ್ಯಸ್ಥರನ್ನ ನಾವು ಸಂಪರ್ಕ ಮಾಡೋದು, ನೀವು ಯಾವ ರೀತಿ ರಿಸಲ್ಟನ್ನು ಅನೌನ್ಸ್ ಮಾಡ್ತೀರಾ, PUC ಪರೀಕ್ಷೆ ರದ್ದು ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ ಮಾಡ್ತೀರಾ ಅಂತಲೂ ಕೂಡ ಕೇಳಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಯಾರು ಕೂಡ ತೆಗೆದುಕೊಳ್ಬಹುದಾದ ಮಾನದಂಡದ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ, ಅದನ್ನು ಮುಂದೆ ಯೋಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಈ ವರ್ಷದ ದ್ವಿತೀಯ PUC ಪರೀಕ್ಷೆಯನ್ನ ಮಾಡೋದನ್ನ ರದ್ದು ಮಾಡಿ ಆ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಅಸೆಸ್ ಮಾಡ್ಬೋದು, ಯಾವ ಆಧಾರದ ಮೇಲೆ ಮಾಡ್ಬೋದು, ನಮಗಿರುವ ಅಲ್ಪ ಸ್ವಲ್ಪ ಮಾಹಿತಿ ಏನಿದೆ ಅವ್ರ ಬಗ್ಗೆ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಈ ವರ್ಷದ ದ್ವಿತೀಯ PUC ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ PUC ಎಕ್ಸಾಮ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಅವರು ಎದುರಿಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಏನು ಎದುರಿಸಿದ್ರು, ದಟ್ ಅಸೆಸ್ಮೆಂಟ್ ವಾಸ್ ರೀಸನಬಲಿ ಫೇರ್. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡಿದ್ರಿಂದ ಅವ್ರ ಕಾಲೇಜಲ್ಲಿ ಮಾಡಿಲ್ಲದೆ ಇರೋದು ಒಂದು ಫೇರ್ ಆಗಿ ಇತ್ತದು. ಆ ಅಂಕಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡಗಳನ್ನ ನಮ್ಮ PUC ಇಲಾಖೆ ಮಂಡಳಿ ಅದು ರಿಲೀಸ್ ಮಾಡುತ್ತೆ. ಅದರ ಆಧಾರದ ಮೇಲೆ ನಾವು A+, A, B, C ಆ ರೀತಿ ಒಂದು ಗ್ರೇಡೇಷನ್ಸ್ ಬರ್ತದೆ. ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸ್ ಅಲ್ಲಿ ಇರುತ್ತೆ. ಯಾರಾದರೂ ಮಗು ನನಗೆ ಈ ಕೊಡ್ತಾ ಇರೋ ಗ್ರೇಡೇಷನ್ಸ್ ಇಂದ ಸಮಾಧಾನ ಇಲ್ಲ, ನಾನು ತುಂಬಾ ಓದಿದ್ದೀನಿ, ಇದಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದೀನಿ ಅನ್ನೋ ಮಕ್ಕಳ ಸಂಖ್ಯೆ ಬಹಳ ಇದೆ. ಅವ್ರುಗಳ ಆ ರೀತಿ ವ್ಯಕ್ತ ಮಾಡಿದ್ರೆ ನಾವು ಈ ಕೋವಿಡ್ ಎಲ್ಲ ಕಡಿಮೆ ಆದಮೇಲೆ ಆ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಆ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡೋದ್ರ ಬಗ್ಗೆ ಚಿಂತನೆ ನಾವು ನಡೆಸ್ತೀವಿ. ಈಗ ಸೆಕೆಂಡ್ PUCಯ ಎಲ್ಲ ಮಕ್ಕಳು ಕೂಡ ವಿತ್ ಸಮ್ ಗ್ರೇಡ್ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಪ್ರಮೋಟೆಡ್. It is not question of postponement. We are not holding second PUC exam. But in case any student is dissatisfied with our grading system, if he or she wants to test her ability through proper exam, then we are thinking of holding examinations after the situation comes under control.
But as on today, all the students of second PUC, ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿಗಳು ವಿತ್ ಸಮ್ ಗ್ರೇಡ್ ಅವರು ಪ್ರಮೋಟ್ ಆಗ್ತಾರೆ. ನಾನು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ಇದರಿಂದ ಯಾರು ಕೂಡ ನೀವು ಬೇಸರ ಆಗಬೇಡಿ. ಅನೇಕರು CET ಓದಬೇಕು ಅಂತ ಇದ್ದೀರಾ, ಅನೇಕರು ನೀಟ್ಗೆ ತಯಾರಾಗಬೇಕು ಅಂತ ಇದ್ದೀರಾ, ಕೆಲವರು JEE ಕೂಡ ಹೋಗಬೇಕು ಅಂತ ಇದ್ದೀರಾ. ನೀವೆಲ್ಲ ಆ ಪರೀಕ್ಷೆಗಳಿಗೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ ದಯವಿಟ್ಟು ಅಧ್ಯಯನ ಮಾಡಿ. ನಿಮ್ಮ ಪ್ರತಿಭೆಯ ಕಾರಣ ನಿಮಗೆಲ್ಲ ನಿಮ್ಮ ಬೇಕಾದ ಮುಂದಿನ ಶಿಕ್ಷಣ ಸಿಗಲಿ. ಸೊ ನೀವು ಕೂಡ ನೀಟ್ ಮುಖಾಂತರ ಆಯ್ಕೆಯಾಗಿ ಒಳ್ಳೆ ಡಾಕ್ಟರ್ ಆಗಿ, CET ಮುಂಚೆ ಆಯ್ಕೆಯಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ, IITಗೆ ಹೋಗೋ ಒಂದು ಅವಕಾಶ ನಿಮಗೆಲ್ಲ ಸಿಗಲಿ. ನಿಮಗೆಲ್ಲ ನಮ್ಮ ಶಿಕ್ಷಣ ಇಲಾಖೆ ಶುಭವನ್ನು ಕೋರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿ, ನೀವೆಷ್ಟೇ ಸಿದ್ಧರಾಗಿದ್ದರೂ ಕೂಡ ನಾವು ಸುಮಾರು ಪರೀಕ್ಷೆಗಳೇ ಮಾಡಿದ್ರೆ ಸೆಕೆಂಡ್ PUCಗೆ ನಮಗೆ ಕನಿಷ್ಠ 12 ದಿನಗಳು ಬೇಕಾಗುತ್ತೆ. ತುಂಬ ಸಬ್ಜೆಕ್ಟ್ಸ್ ಇದೆ, ಅದು ಕಾಮರ್ಸ್ ಸ್ಟ್ರೀಮಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ, ಆರ್ಟ್ಸ್ ಸ್ಟ್ರೀಮಲ್ಲಿ. ಅದನ್ನು ನಾವು ಇವತ್ತು ಪ್ರಯತ್ನ ಪಡೋದು ಅದು ಸೂಕ್ತ ಅಲ್ಲ ಅನ್ನೋದು ನಮ್ಮೆಲ್ಲರದು ಕೂಡ ಭಾವನೆ. ಸೊ ಸೆಕೆಂಡ್ PUC ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೀವಿ. ಸರ್, there is no question of supplementary exam. There is no question of supplementary. ಅದು ಗೈಡ್ಲೈನ್ಸ್ ಕೊಡ್ತಾರೆ ಅವರು. ಫಸ್ಟ್ ಇಯರ್ PUC ಆದಾದ್ಮೇಲೆ ಅವರು ತಗೊಂಡಿದ್ದನ್ನ ಸೆಕೆಂಡ್ ಇಯರ್ PUC ಹೇಗೆ ಸರ್ ಅನ್ವಯ ಮಾಡ್ತಾರೆ? ಸರ್, ಈಗ ನಮ್ಮ ಹತ್ರ ಮಿಸ್ಟರ್ ಅರುಣ್ ಅದಕ್ಕೋಸ್ಕರ ಯಾರು ಡಿಸ್ಸ್ಯಾಟಿಸ್ಫೈ ಇದ್ರೆ ಅವ್ರಿಗೆ ಮತ್ತೆ ಅವ್ರು ಕೂತ್ಕೊಳ್ಳೋಕೆ ಅವ್ರು ಬರಲಿ. ನಾನು ಹೇಳಿ ಅರುಣ್, ಒಂದು ನಿಮಿಷ ಪ್ಲೀಸ್ ದಯವಿಟ್ಟು. ಈಗ ನನ್ಗೆ ಗೊತ್ತು ಇದನ್ನ ನಾವು ಯಾರಿಗೂ ಕೂಡ ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ. ತಾಳಪ್ಪ ಒಂದು ನಿಮಿಷ ಪ್ಲೀಸ್, ಅಲೋ ಮೈ ಟು ಟಾಕ್. ನಾ ಪೂರ್ತಿ ಮುಗಿಸೋದ್ಮೇಲೆ ನಾನು ಇಲ್ಲಿ ಕೂತ್ಕೋತೀನಿ. ಏನ್ ಕ್ವಶನ್ ಆದ್ರೂ ಕೇಳಿ. ಇವಾಗ ನೋಡಿ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡಿದೆ. ಕನ್ನಡ ಅಂದ್ರು. ಅದು ಬೇಡ, ಕಷ್ಟ ಅದು.